ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ನಗರದ ಗುತ್ತಲು ರಸ್ತೆಯಲ್ಲಿ ಎಸ್ಡಿಪಿಐ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ರಾಷ್ಟ್ರೀಯ ಎಸ್ಡಿಪಿಐ ಅಧ್ಯಕ್ಷರಾದ ಎಂಕೆ ಫೈಜಿ ಅಕ್ರಮ ಬಂಧನವನ್ನು ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಮುಖ್ತಾರ್ ಅಹಮದ್ ರಾಷ್ಟ್ರೀಯ ಅಧ್ಯಕ್ಷರಾದ ಎಂಕೆ ಫೈಜಿ ಬಂಧನವನ್ನು ವಿರೋಧಿಸಿ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಅತೀಕ್ ಅಹಮದ್, ಜಿಲ್ಲಾ ಉಪಾಧ್ಯಕ್ಷರಾದ ಸಾದತ್ ಪಾಷಾ, ಜಿಲ್ಲಾ ಕಾರ್ಯದರ್ಶಿಯಾದ ಮುಬಾರಕ್ ಹುಸೇನ್, ಜಿಲ್ಲಾ ಖಜಾಂಚಿಯಾದ ಅಫ್ರೋಜ್ ಪಾಷಾ, ಜಿಲ್ಲಾ ಸಮಿತಿ ಸದಸ್ಯರಾದ ಫಾರೂಕ್ ಅಹಮದ್, ಯಾಸಿರ್ ಅಹಮದ್ ಮತ್ತು ಪಕ್ಷದ ಕಾರ್ಯಕರ್ತರು, ಮುಸ್ಲಿಂ ಮುಖಂಡರು ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾಕಪ್ಪ ಇವರಿಗೆ ಬಂಧಿಸಿದ್ದಾರೆ ಅಂದ್ರೆ ಕಾರಣ ಏನು ಇಲ್ಲ. ಇವತ್ತಿನ ದಿವಸ ನಮ್ಮ ಕೇಂದ್ರ ನಾಯಕರಾದ ಎಂಕೆ ಫೈಜಿ ಅವರನ್ನು ಇಡಿ ಮುಖಾಂತರ ಈ ಕೇಂದ್ರ ಒಕ್ಕೂಟ ಸರ್ಕಾರ ಜನವಿರೋಧಿ ಸರ್ಕಾರ ಬಂಧಿಸಿದೆ. ಅದರ ವಿರುದ್ಧವಾಗಿ ನಾವು ಇವತ್ತಿನ ದಿವಸ ನಾವು ಎಸ್ಡಿಪಿಐ ಜಿಲ್ಲಾ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಏನಪ್ಪ ಅಂದರೆ ಇವರು ವಕ್ಫ್ ಕಾನೂನು ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ. ನಮ್ಮ ನಾಯಕರನ್ನು ಬಂಧಿಸಿ ನಮ್ಮನ್ನು ದಮಿಸ್ಬೋದು ಅಂತ ಇವರು ತಿಳ್ಕೊಂಡಿದ್ದಾರೆ. ಅದು ತಪ್ಪು. ದಮಿಸಕ್ಕಂತೂ ಆಗಲ್ಲ. ಇದು ಏನಪ್ಪ ಹೋರಾಟ, ನಾವು ಭಾರತೀಯರು ಹೋರಾಟ ಮಾಡಿಕೊಂಡೇ ಸ್ವತಂತ್ರ ಪಡೆದಿರೋರು ನಾವು. ಈ ಸಂತತಿಯವರು ನಾವು ಯಾರನ್ನ ಬೂಟ್ ನೆಕ್ಕೊಂಡ್ರೆ ಬಂದಿರೋರಲ್ಲ. ನಾವು ಹೋರಾಟ ಮಾಡಿ ನಮ್ಮ ಸ್ವತಂತ್ರವನ್ನು ಪಡೆದಿರೋಂಥ ಸಂತತಿಯವರು ನಾವು ಹೋರಾಟ ಮಾಡಿ ಗೆಲ್ತೀವಿ. ನಾವು ನಮ್ಮ ನಾಯಕರನ್ನು ಬಿಡಿಸ್ತೀವಿ ಅಂತ ನಂಬಿಕೆ ಇದೆ. ಇವರು ಇಡಿಯಿಂದ ಏನೂ ಸಾಬೀತು ಮಾಡ್ಕೊಳ್ಳೋಕ್ಕಾಗಲ್ಲ. ಏನಪ್ಪ ಅಂದರೆ ಹೆದರಿಸೋಕ್ಕೆ ಬೆದರಿಸೋಕ್ಕೆ ಮಾತ್ರ ಇವರು ನಮ್ಮ ಮೇಲೆ ಇಡಿ ಹಾಕ್ತಾ ಇದ್ದಾರೆ. ಏನಪ್ಪ ಮಾಡ್ತಾರೆ ಇವರು? ಜಾರಿ ನಿರ್ದೇಶನಾಲಯ ಕಳಿಸಿ, ಇವರು ಏಜೆನ್ಸಿ ಕಳಿಸಿ ನಮ್ಮನ್ನು ಹೆದರಿಸಬೇಕು ಅಂತ ಇದು ಒಂದು ಪ್ಲಾನಿಂಗ್ ಮಾಡಿದ್ದಾರೆ. ಈ ಪ್ಲಾನಿಂಗ್ ಅವ್ರದ್ದು ಫೇಲ್ ಆಗ್ತದೆ. ನಿಜವಾಗ್ಲೂ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಮತ್ತು ನಮ್ಮ ಶಕ್ತಿ ಮೀರಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮುಖ್ತಾರ್ ಅಹಮದ್, ಜಿಲ್ಲಾಧ್ಯಕ್ಷ SD. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.